ದೇವರು ಪ್ರೇರೆ ಎಂಥ ಶಕ್ತಿಶಾಲಿ ಅರ್ಥ ಮಾಡ್ತಾರೆ. ಭೂಮಿ ಮೇಲೆಲ್ಲ ಬರೀ ನೀರೇ ಪ್ರೇರೆ, ಬರೀ ನೀರೇ. ಆ ನೀರನ್ನು ಏನ್ ಮಾಡ್ತಾರೆ, ಅರ್ಧ ಮ್ಯಾಲೆ ಅರ್ಧ ಕೆಳಗಡೆ ಸುಟ್ಟು ಮಾಡಿದ್ದಾರೆ. ಓಕೆನಾ? ವಿಂಗಡಿಸಿ ಬೇರೆ ಬೇರೆ ಮಾಡಿ ಹಾಗೆ ದೇವರು ಹೇಳಿದಂತೆ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಆ ಗುಮ್ಮಟಕ್ಕೆ ಆಕಾಶವೆಂದು, ಗುಮ್ಮಟ ಅಂತ ಆಕಾಶಕ್ಕೆ ಆದ ಹೆಸರು. ಈ ದಿನ ಏನಂತ ಪ್ರೇರೆ? ಆಕಾಶಕ್ಕೆ ಏನ್ ಹೆಸರಿಟ್ಟಿದ್ದಾರೆ ದೇವರು? ಆಕಾಶ. ಇದುವರೆಗೂ ಅದೇ ಹೆಸರಿದೆಯಾ? ಒಂದೇ ಒಂದು ವಚನ ನೀವು ಬೇರೆ ವಚನದಲ್ಲಿ ಬೇರೆ ಗ್ರಂಥದಲ್ಲಿ ಈ ಮಾತನ್ನ ತೋರಿಸ್ಬಿಟ್ರೆ, ಈ ದಿನನೇ ಸತ್ಯವೇದ ಗ್ರಂಥವನ್ನು ಬಿಟ್ಟು ಪ್ರೇರೆ ನೀವು ಹೇಳಿದ ಧರ್ಮದಲ್ಲಿ ನಾನು ಸೇರ್ಕೊಳ್ಳೋದಕ್ಕೆ ಸಿದ್ಧ. ಇದು ಚಾಲೆಂಜ್. ದೇವರು ಯಾವತ್ತೂ ಹೆಸರಿಟ್ಟಿದ್ದಾನೆ, ಇದಕ್ಕೆ ನಾಮಕರಣ ಯಾವತ್ತು ಮಾಡಿದ್ದಾನೆ ಪ್ರೇರೆ? ನಾಮಕರಣ ಯಾವತ್ತು? ಆಕಾಶ ಅಂತ ನಾಮಕರಣ ಮಾಡಿದ್ದು ಯಾರು? ಬೈಬಲ್ ಅಲ್ಲಿರುವಂತ ಸತ್ಯವೇದ ದೇವರು. ಈ ದಿನನೂ ಹೆಸರಿದೆಯಾ? ಏನಿದೆ? ಆಕಾಶವು. ಭೂಮಿಗೆ ಏನಿಟ್ಟಿದ್ದಾನೆ ಹೆಸರು? ಕೆಳಗಡೆ ಅದೇ ವಚನ ಹೇಳಿದ್ರೆ, ಗುಮ್ಮಟಕ್ಕೆ ಆಕಾಶವನ್ನು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವು ಆಗಿ 2ನೇ ದಿನವಾಯಿತು. ಈ ಭೂಮಿಗೆ ಭೂಮಿ ಏನಂತೀವಿ ನಾವು? ಭೂಮಿ ತಾಯಿ ಅಂತೀವಿ. ಭೂಮಿ ತಾಯಿ ಅಲ್ಲಪ್ಪ, ಅದು ಭೂಮಿ ಅಪ್ಪ. ಭೂಮಿ ತಾಯಿಯಲ್ಲ.